ನಮಸ್ಕಾರ, ಶೈಲಜಾಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾನು ಬೆಂಡೆಕಾಯಿ ಗೊಜ್ಜು ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತಿದ್ದೇನೆ. ಬೆಂಡೆಕಾಯಿ ಗೊಜ್ಜು ನಮ್ಮ ಮನೆಗಳಲ್ಲಿ ಮಾಡುವ ರೀತಿಯಲ್ಲಿ ಮಾಡುತ್ತಿದ್ದೇನೆ. ಬೆಂಡೆಕಾಯಿ ಗೊಜ್ಜಿಗೆ ಬೇಕಾಗುವ ಸಾಮಗ್ರಿಗಳು: ಅರ್ಧ kg ಬೆಂಡೆಕಾಯಿ, ಒಂದು 7 ಹಸಿರು ಮೆಣಸಿನಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚ ಸಾಸಿವೆ, ಒಂದು ಅರ್ಧ ತೆಂಗಿನಕಾಯಿ ಹೋಳು, 1 ಇಂಚು ಶುಂಠಿ, ಒಂದು ಸಣ್ಣ ಚೂರು ಬೆಲ್ಲ, ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನವನ್ನು ನೋಡೋಣ. ಸ್ಟವ್ ಹಚ್ಚೋಣ. ಬಾಣಲೆಯನ್ನು ಒಲೆ ಮೇಲಿಟ್ಟು ಈಗ ಇದಕ್ಕೆ ಒಂದು 4 ಚಮಚದಷ್ಟು ಈ ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಒಂಚೂರು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು. ಈ ಕರಿಬೇವಿನ ಸೊಪ್ಪೆಲ್ಲ ಆದಮೇಲೆ ಈಗ ಈ ಬೆಂಡೆಕಾಯಿ ಹಾಕೋಣ. ಇದಕ್ಕೆ ಬೆಂಡೆಕಾಯಿ ಹಾಕಿ ಸ್ವಲ್ಪ ಮಧ್ಯಮ ಉರಿನಲ್ಲಿ ಹುರ್ಕೊಳ್ಳೋಣ. ಇದರ ಅಂಟೆಲ್ಲ ಹೋಗಬೇಕು ಅಂದರೆ 10 ರಿಂದ 15 ನಿಮಿಷ ಬೇಕಾಗತ್ತೆ. ಇದಕ್ಕೆ ಈ ಮಟ್ಟಕ್ಕೆ ಬಂದಾದಮೇಲೆ ನಾವು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ ಅದ್ರ ನೀರು ಹಾಕೋಣ. ಹುಣಸೆ ಹಣ್ಣಿನ ನೀರು ಹಾಕೋಣ. ಹುಣಸೆ ಹಣ್ಣಿನ ನೀರು ಹಾಕಿ ಅದರೊಳಗಡೆ ಬೆಂದರೆ ಇದು ತುಂಬಾ ಚೆನ್ನಾಗಾಗತ್ತೆ. ಈಗ ರುಬ್ಬೋದಕ್ಕೆ ಬೇಕಾಗೋ ಸಾಮಗ್ರಿಗಳು: ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿರು ಮೆಣಸಿನಕಾಯಿ, ಬೆಲ್ಲ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಹಾಕ್ಕೊಂಡು ಸ್ವಲ್ಪ ನೀರು ಬಳಸಿ ಸಣ್ಣಕ್ಕೆ ರುಬ್ಕೊಳ್ಳೋಣ. ಈಗ ಇದು ಆಗಿದೆ. ಇದಕ್ಕೆ ಈಗ ನಾವು ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ, ಕೂಡಿಸಿದಾಗ ನೀವು ನೀರು ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ಬೇಡ ಅಂದರೆ ಗಟ್ಟಿಯಾಗಿರಲಿ ಅಂದರೆ ಗಟ್ಟಿಯಾಗೇ ಇಟ್ಕೋಬೋದು. ಇದು ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ, ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು 10 ರಿಂದ 15 ನಿಮಿಷದಲ್ಲಿ ಮಾಡುವಂಥ ಗೊಜ್ಜು. ಇದು ಬೆಂಡೆಕಾಯಿ ಗೊಜ್ಜು ಸವಿಯಲು ಸಿದ್ಧವಾಗಿದೆ. ನಮಸ್ಕಾರ, ಧನ್ಯವಾದಗಳು.